ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರತ್ನಕ್ಕ, ನೀನೇನೋ ಟೀಚರು, ಆದ್ರೆ ನಿನ್ ಜೊತೆಗೆ ನಮ್ ಪರ್ಶುನು ಏನಾದ್ರು ಟೀಚರ್ ಆಗಿದ್ರೆ ಏನಾಗ್ತಿತ್ತು ಹೇಳು? ನಾನು ಹೇಳ್ತೀನಿ. ಏನಿಲ್ಲ, ನಮ್ಮ ಅವನ್ ಮನೆ ಸ್ಕೂಲ್ ಆಗ್ತಿತ್ತು ಅಷ್ಟೇ. ಇಲ್ಲ ತಪ್ಪು. ನಮ್ ರತ್ನಾನು ಪರ್ಶುನು ಇಬ್ರು ಏನಾರು ಮೇಷ್ಟ್ರಾಗಿದ್ದಿದ್ರೆ ನಮ್ ರತ್ನಕ್ಕ ದಿನಾಗ್ಲೂನು ಪರ್ಶುಗೆ ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ ಅಂತ ಹಾಡ್ಬೇಕಾಗ್ತಿತ್ತು. ಖುಷಿಗೆ ಕಣವ, ಖುಷಿಗೆ. ಸರಿ, ಬಿಡ್ಬಿಡ್ನೆ ಹೋಗಮ್ಮ, ಸುಮಾರು ಶಾಸ್ತ್ರಗಳಿವೆ. ಏನೇನ್ ಶಾಸ್ತ್ರಗಳಿವೆ? ಇದು ನಾಮಕರಣ ಇವತ್ತೇ ಮಾಡ್ತೀರಾ ಅಥವಾ ಏನ್? ತರ್ಲೆ, ಹಂಗೆಲ್ಲ ಮಾತಾಡ್ಬಾರ್ದು. ಮಾತಾಡ್ಲಿ ಬಿಡ್ಪಾರು, ಇವತ್ ಮಾತಾಡ್ದಲೆ ಇನ್ಯಾವಾಗ ಮಾತಾಡ್ತಾಳೆ? ಸರಿ ಆಂಟಿ, ನನ್ ಮದ್ವೆಗೂ ನಿಮ್ನೆ ಕರಿತೀನಿ ಮಾತಾಡಕ್ಕೆ, ಬಂದ್ಬಿಡಿ ಆಯ್ತಾ? ಎಲ್ಲ ಕೂಸೆ, ನಿಂಗೆ ಈಗಲೇ ಮದುವೆ ಆಸೆನಾ? ಮೊದಲು ಓದಿ ನಿನ್ ದೊಡ್ಡ ಆಫೀಸರ್ ಆಗ್ಬೇಕು, ಆಮ್ಯಾಕ್ ನೋಡು ನಿಂಗೆ ಎಂತ ರಾಜಕುಮಾರ ತಕ್ಕ ಬಂದು ಮದುವೆ ಮಾಡ್ತೀನಿ ಅಂತವ. ಇವಾಗ ನಮ್ ಪರ್ಸು ತಯಾರಾಗವನ ಇಲ್ವಾ ಅಂತ ನೋಡ್ಬೇಕು. ಅದ್ ಸರಿ ಅಕ್ಕ, ಅದಕ್ಕೆ ಇಲ್ಲಿ ಅತ್ತಿಗೆ ಶಿವು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತಪ್ಪ, ಹೊರಗೆ ಬರ್ತೀಯಾ? ಭಾರತ್ ಬಾ. ಬಿಡಪ್ಪ, ಇಸ್ತ್ರಿ ಆಯ್ತದೆ ನಿನ್ ಮಗ ಮೇಲೆ ಮದುವೆ ಚೆನ್ನಾಗಿ ಕಾಣಕ್ಕಿಲ್ಲ. ಅವ್ವ, ಮದುವೆ ಮನೆಯಲ್ಲಿ ಕೆಲಸ ಇತ್ತು ಅಂತ ಜಾಸ್ತಿ ಕೆದಕ್ತಿಲ್ಲ. ಏನ್ಲಾ ಅದು? ತೋಟದ ಮನೆಯಲ್ಲಿ ಹಾಸಿಗೆ ಮೇಲೆ ಹೂವ, ದೀಪ ಎಲ್ಲ ಅಲಂಕಾರ. ಏನ್ಲಾ ಅದೆಲ್ಲ? ಪ್ರೇಮಲೋಕ ಅನ್ಕೊಂಡಿದ್ಯನ್ಲಾ ನಮ್ ತೋಟನ? ನಿಮ್ ತಾಯಣೆ ತಗೋತ, ನಮ್ ತಾಯಣೆಗ್ಲು ಇಲ್ಲ ಕಣಪ್ಪಯ್ಯ. ನಮ್ಮ ಅಪ್ಪಂಗೆ ಏನ್ ಹೇಳಿ ವ್ಯಾಮರ್ಸ್ಲಿ. ಅಪ್ಪಯ್ಯ, ಈ ದೊಡ್ಡ ಮನುಷ್ಯರೆಲ್ಲ ಹೆಂಗ್ ದೊಡ್ಡವರಾದ್ರು ಅನ್ಕಂಡೆ. ಹೆಂಗೆ? ಬೀದಿ ದೀಪದ ಕೆಳಗಡೆ ಓದಿ ದೊಡ್ಡ ಮನುಷ್ಯರಾಗಿರೋದು. ನಾನು ಅವ್ರ ತರನೇ ದೊಡ್ಡ ಮನುಷ್ಯ ಆಗ್ಬೇಕು ಅನ್ಬಿಟ್ಟು ಬೀದಿ ದೀಪದ ಕೆಳಗಡೆ ಓದೋಣ ಅನ್ಬಿಟ್ಟು ಅದನ್ನೆಲ್ಲ ತಗೊಂಡೋಗಿದ್ದೆ ಕಣಪ್ಪಯ್ಯ, ಅಷ್ಟೇ. ನನ್ ಗೊತ್ತು ಕಣೋ, ಯಾವಳನ್ನೋ ಸೆಟಪ್ ಮಾಡ್ಕೊಳಕ್ಕೆ ಓಡಾಡ್ತಾ ಇದ್ಯಾ ಅಂತ. ಮದುವೆ ಒಂದಾಗ್ಲಿ, ನಿನ್ನ ನರ ಕತ್ತರಿಸಿ ನಾಯಿ ಚೈನ್ಗೆ ಹಾಕಿ ಮನೇಲಿ ಕಟ್ಟಿಡ್ಲಿಲ್ಲ, ನೋಡ್ತಾ ಇರು. ಇನ್ನೊಂದ್ಸಲಿ ಯಾವ್ದಾದ್ರು ಹುಡುಗಿ ಜೊತೆಗೆ ನಿನ್ನ ನೋಡ್ಬೇಕು, ಹರಿದು ಹೋಗಿರೋ ಮೆಟ್ಟಲ್ಲಿ ಮತ್ತೆ ಹರಿವಂಗ ಹೊಡಿತೀನಿ ನಾನು ಮಗನೇ. ಹಾಯ್ ಸೀನಾ ಅವ್ರೆ. ಆನೆ ತಿನ್ನೋನಿಗೆ ಆಡುವ ಅಂದಂಗೆ ಮಾಡ್ಬಿಟ್ಟಿಯಲ್ಲೋ ಕೆಲಸನ. ಗೋಡಂಬಿ ಅವತ್ತು ಆಸ್ಪತ್ರೆಯಲ್ಲಿದ್ದಾಗ ನನ್ನ ಕರುಳು ಎಷ್ಟು ಚುರುಕಂತ ಗೊತ್ತಾ? ಆವತ್ತೇ ಅವನ ಆಸ್ಪತ್ರೆಯಲ್ಲಿರೋದಕ್ಕೆ ನೀನೇ ಕಾರಣ ಅಂತ ಗೊತ್ತಿದ್ದಿದ್ರೆ ಅಪ್ಪನೇ ಮಗನ ಕೊಂದ ಅನ್ನೋ ಪಟ್ಟ ಬಂದು ಪರವಾಗಿಲ್ಲ, ನಿನ್ನ ಕೂತ್ಕೊಂಡು ಅಲ್ಲೇ ತಿಳಿದ್ಬಿಡ್ತಿದ್ದೆ. ದಣಿ, ಗೋಡಂಬಿನೇ ಬಂದ್ಬಿಟ್ಟವನೇ. ಗೋಡಂಬಿದ ಎಲ್ಲಿ? ಅಲ್ಲಿ ನೋಡಿ, ಗೋಡಂಬಿ ಬಾರೋ ನನ್ನ ಕಂದ. ಅಯ್ಯೋ ನನ್ನ ಕಂದ, ಇದ್ದಿದ್ದು ಒಂದಗಳು ಗಂಜಿಲೆ ಹೋಯ್ತು, ನಂಗೆ ಆಗೋಯ್ತಲ್ಲಪ್ಪ ನಿನ್ನ ಜೀವನ. ಇದಕ್ಕೆಲ್ಲ ಯಾರ ಕಾರಣ ಅಂತ ಇವತ್ತು ಗೊತ್ತಾಯ್ತು ನನಗೆ. ಈ ಪಾಪಿ ಬಂದು ತಾನು ಮಾಡಿದ್ದೇನೆಲ್ಲ ತಪ್ಪು ಒಪ್ಕೊಂಡ, ಅದಕ್ಕೆ ಗೊತ್ತಾಯ್ತು ನನಗೆ. ಇಲ್ಲ, ಇನ್ನು ಸುಮ್ಮನಿರಬಾರ್ದು. ಅಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಾರ. ಛತ್ರಿ ಎಳ್ಕೊಂಡು ಬಾರ. ಇವನಿಗೆ ಜೈಲು ಶಿಕ್ಷೆ ಆಗಬೇಕು, ಇವನಿಗೆ ಗಲ್ಲು ಶಿಕ್ಷೆ ಆಗೋವರೆಗೂ ಬಿಡಬಾರ್ದು. ಶಿವನ್ ಕರ್ಸು. ಇಂಥ ಪಾಪಿ ನನ್ನ ಮಗನ ಜೊತೆ ಆ ಮಹಾಲಕ್ಷ್ಮಿ ಅಂತ ರತ್ನ ಮದುವೆ ಆಗ್ಬಾರ್ದು. ಮದುವೆ ನಿಲ್ಲಿಸ್ಬಿಡೋಣ. ನಡಿ ಕೊಡ. ಅಪ್ಪಯ್ಯ, ನಿನ್ ಕೈ ಮುದ್ದು ಕೇಳ್ಕೊತೀನಿ ಅಪ್ಪಯ್ಯ. ರತ್ನನ್ ಬಿಟ್ಟು ನಾನು ಇರಕ್ಕೆ ಹಾಕಿಲ್ಲ ಅಪ್ಪಯ್ಯ. ನಾನು ಬದಲಾಗಿದ್ದೀನಿ ಅಪ್ಪಯ್ಯ. ಮದುವೆಗಿಂತ ಮುಂಚೆನೆ ನಾನು ಎಲ್ಲ ತಪ್ಪು ನಿಂತ ಒಪ್ಕೋಕೆ ಅಂತ ಬಂದೀನಪ್ಪಯ್ಯ. ಹಿಂಗೆ ಅಮ್ಮಯ್ಯ ಅಂತೀನಿ ಅಪ್ಪಯ್ಯ.
ಈ ಮದುವೆ ನಿಲ್ಸ್ಬೇಡಪ್ಪಯ್ಯ, ಸಂಸ್ಬಿಡಪ್ಪಯ್ಯ, ನಿನ್ ಕಾಲು ಹಿಡ್ಕೋತೀನಪ್ಪಯ್ಯ. ಸಂಖ್ಯೆ ಕಾಲ್ ನೀನು ಮಾಡಿರೋ ಕರ್ಮ ಎಂಥದ್ದು? ಈರುಳ್ಳಿನ ನೀರಲ್ಲಿ ತೊಳೆದ್ರೆ ದಾರೋ ತಪ್ಪತ್ತೇನೋ? ಒಡಂಬಿ ಬಿಡಬಾರ್ದು, ಇವನ್ಗೆ ಗಲ್ಲು ಶಿಕ್ಷೆ ಆಗೋವರೆಗೂ ಬಿಡಬಾರ್ದು. ಏನ್ ಮುಖ ನೋಡ್ತಿದ್ಯಾ? ನಡಿಯೋ. ಯಜಮಾನ್ರೆ, ನಿಮ್ಗೆ ದಮ್ಮಯ್ಯ ಅಂತೀನಿ. ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಬಾರ್ದು, ಈ ಮದುವೆ ನಿಲ್ಬಾರ್ದು. ಪರಶು ಹೊಡೆದಿದ್ದು ನನಗೆ ಆದ್ರೂ ಈಗ ಅವನು ಬದಲಾಗಿದ್ದಾನೆ. ಪರಶು ಹಿಂದೆ ರಾಕ್ಷಸ ಆಗಿದ್ದ, ಈಗ ಶಿವಣ್ಣನ ಕೂಡ ನೋಡಿ ಕಲ್ತು ಹೆಂಗೋ ಬದುಕ್ತವನೆ. ದಯವಿಟ್ಟು ನಿಮ್ ಕೈ ಮುದ್ದು ಕಾಲಿಗೆ ಬಿದ್ದು ಬೆಳ್ಕೊತೀನಿ, ಈ ಮದುವೆ ನಿಲ್ಸ್ಬೇಡಿ, ನಿಲ್ಸ್ಬೇಡಿ. ನಮ್ಮ ರತ್ನವಾಗಿ ಪರಶು ಅಂತ ಒಳ್ಳೆ ಹುಡುಗ ಸಿಗಲ್ಲ ಯಜಮಾನ್ರೆ. ಯಜಮಾನ್ರೆ, ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನನ್ನ ಮೇಲೆ ಆಣೆ ಯಜಮಾನ್ರೆ. ಅಯ್ಯೋ ಅಯ್ಯೋ, ಗೋಡಂಬಿ ಆಣೆ ಪ್ರಮಾಣ ಮಾಡಿಸ್ಕೊಂಡು ನನ್ನ ಕೈ ಬಾಯಿ ಎಲ್ಲ ಕಟ್ಟಾಕ್ಬಿಟ್ಟಿಯಲ್ಲೋ. ಏನು ಮಾಡಲಿ ನಾನು, ಏನು ಮಾಡಲಿ? ಆಯ್ತಪ್ಪ, ನೀನಿಷ್ಟು ಕೇಳ್ಕೊತಿದ್ಯಾ ಅಂದಮೇಲೆ ನಿನಗೋಸ್ಕರ ಈ ವಿಷಯನ ನಾನು ಇಲ್ಲಿಗೆ ಬಿಟ್ಟುಬಿಡ್ತೀನಿ. ಹೇ ಪರಶು, ಇವತ್ತು ನಿನ್ನನ್ನು ಕಾಪಾಡಿರೋದು ಆ ದೇವರಲ್ಲ, ನಮ್ಮ ಗೋಡಂಬಿ. ನಿನ್ನ ಜೀವನ ಪೂರ್ತಿ ಇವನಿಗೆ ಕೃತಜ್ಞನಾಗಿರಬೇಕು. ಇನ್ನು ಮೇಲೆ ಅವನ ನಂಬಿಕೆನ ಉಳಿಯೋ ಹಾಗೆ ಬದುಕು ತೋರಿಸ್ಬೇಕು. ಅರ್ಥ ಆಯ್ತಾ? ಯಜಮಾನ್ರೆ, ನನಗೆ ಈಗ ಸಮಾಧಾನ ಆಯಿತು. ಪರಶು, ನೀನು ಹಳೆಯದನ್ನೆಲ್ಲ ಮರ್ತು ಬಿಡು. ಈ ವಿಷಯನ ಯಾರಿಗೂ ಹೇಳೋಕೆ ಹೋಗ್ಬೇಡ. ಶಿವಣ್ಣ ಬಂದ್ಬಿಡ್ತಾರೆ, ನೀವು ಬೇಗ ರೆಡಿ ಆಗಿಬಿಟ್ಟು ಬನ್ನಿ, ನಾನು ಹೋಗ್ತೀನಿ. ಬರಲ ಪರಶು? ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೋತಿಯಲ್ಲೋ ಪರಶು. ಮಾತೊಂದಿದ್ರೆ ಇಡೀ ಜಗತ್ತನ್ನೇ ಆಳಬಹುದು. ಇನ್ಮೇಲೆ ನಾವು ಇನ್ನೂ ಎಚ್ಚರಿಕೆ ಆಗಿರಬೇಕು. ಆ ಶಿವು ಮತ್ತು ಪಾರು ಕಣ್ಣು ಭಾರಿ ಸೂಕ್ಷ್ಮ, ಎಲ್ಲ ತಪ್ಪುಗಳನ್ನು ಕ್ಷಣ ಮಾತ್ರದಲ್ಲಿ ಕಂಡುಹಿಡಿದು ಬಿಡ್ತಾರೆ. ಎಚ್ಚರಿಕೆ. ಶಿವ ಮನೆಯವರು ಬಂದ್ಬಿಡ್ತಾರೆ, ಬೇಗ ರೆಡಿಯಾಗಿ. ರತ್ನೆ, ಬಾ ಬಾ ಬಾ. ಇವತ್ತು ನೀನು ಬರ್ತಾ ಇರೋದು ಮದುವೆ ಚಿತ್ರಕಲಾ, ನಿನ್ನ ಹೆಣ ಉಣೋ ಮಶಾಣಕ್ಕೆ. ನಮ್ಮ ಮನೆ ದೀಪ